ಇವತ್ತಿನ ದಿವಸ 1ನೇ ನವೆಂಬರ್ ಇದ್ದು ನಮ್ಮ ರಾಜ್ಯಕ್ಕೆ ತಮ್ಮ ಎಲ್ಲರಿಗೂ ಗೊತ್ತಾಗಲಿ, ಮೊದಲಿದು ಮೈಸೂರು ಸ್ಟೇಟ್ ಇತ್ತು. 1 ನವೆಂಬರ್ಕ ಇದು ಕರ್ನಾಟಕ ಅಂತೇಳಿ ಹೆಸರಿಡಲಾಯಿತು. ಇದಕ್ಕೆ ಕರ್ನಾಟಕ ರಾಜ್ಯೋತ್ಸವ ಅಂತಾರೆ. ವಿಶೇಷವಾಗಿ ಕರ್ನಾಟಕ ಅಂತೇಳಿ ಯಾರಾದರೂ ಅಭಿಮಾನದಿಂದ ಹೇಳ್ಯಾರಂತಂದ್ರೆ ಅಮೀರ್ಬಾಯಿ ಕರ್ನಾಟಕಿಯವರು. ಶಿ ಇಸ್ ಫ್ರಾಮ್ ಬಿಜಾಪುರ್ ಆ್ಯಂಡ್ ಶಿ ವಾಸ್ ಅ ವೆರಿ ಫೇಮಸ್ ಆಕ್ಟ್ರೆಸ್ ಇನ್ ಹಿಂದಿ ಫಿಲ್ಮ್ ಇಂಡಸ್ಟ್ರಿ. ಅವರು ತಮಗೆ ನಾನು ಅಮೀರ್ಬಾಯಿ ಕರ್ನಾಟಕಿ ಅಂತ ಹೇಳಿದರು. ಅದರ ಅರ್ಥ, ಯು ಜಸ್ಟ್ ಇಮ್ಯಾಜಿನ್ ದ ಸ್ಪಿರಿಟ್ ಆಫ್ ದಿ ಕರ್ನಾಟಕ ಇನ್ ಹರ್ ಮೈಂಡ್. ಇದಾದ್ಮೇಲೆ ನಾವೆಲ್ಲರೂ ಕರ್ನಾಟಕಿ ಆದೆವು, ಕನ್ನಡ ಪ್ರೇಮಿಗಳು ಆದೆವು. ಮೊದಲಿದ್ದು ಮೈಸೂರು ಸ್ಟೇಟ್ ಅಂತಿತ್ತು, ಈಗ ಇದು ಕರ್ನಾಟಕ ಸ್ಟೇಟ. ಕರ್ನಾಟಕ ಗೌರ್ಮೆಂಟ್ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು. ಅವ್ರು ಯಾರವರು ಅಂದ್ರೆ ಕರ್ನಾಟಕ ಗೌರ್ಮೆಂಟದ ಸುಪ್ರಸಿದ್ಧ ಮುಖ್ಯಮಂತ್ರಿಗಳು. ಅದರಲ್ಲಿ ಏನಿದೆ, ನಮ್ಮ ಎಂ ಬಿ ಪಾಟೀಲರು ಮಿನಿಸ್ಟರ್ ಆಗಿದ್ದಾರೆ. ಎಂ ಬಿ ಪಾಟೀಲ್ ಬಗ್ಗೆ ಹೇಳುದಂತಂದ್ರೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ಬೇಕಂತಂದ್ರೆ, ನಾವು ರಾಜಕೀಯ ಜೀವನದಲ್ಲಿ ಸೇರಿದಾಗ ಅವ್ರು ಶಾಲಿ ಕಲಿತಿದ್ರು. ಆಮೇಲೆ ಅವ್ರ ಫಾದರ್ ಹಿ ವಾಸ್ ಎ ವೆರಿ ಬಿಗ್ ಲೀಡರ್, ಬಹಳ ರೆಸ್ಪೆಕ್ಟಬಲ್ ಲೀಡರ್ ಆಲ್ ಓವರ್ ದಿ ಸ್ಟೇಟ್. ಅಂದ್ರೆ ಜಿಲ್ಲಾ ಒಳಗೂ ಕೂಡ ಅವರಿಗೆ ಭಯಂಕರ ರೆಸ್ಪೆಕ್ಟ್ ಇತ್ತು. ವೆರಿ ಡಿಗ್ನಿಫೈಡ್, ಡಿಸೆಂಟ್ ಅಂಡ್ ಕ್ವಾಲಿಫೈಡ್ ಪರ್ಸನ್ ಹಿ ವಾಸ್. ಅವರು ಮಾತಂದ್ರ ಮುತ್ತಿನಂತ ಇದ್ದು. ಗುರುದಾಸ ಅವರು ಸ್ವರ್ಗವಾಸಿ ಆದರು. ಅವರು ಹೋದ್ಮೇಲೆ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲರು ಇವತ್ತಿನ ಸ್ಟಾರ್ ಅಂದ್ರೂ ಅಡ್ಡಿ ಇಲ್ಲ. ನೌ ಈಸ್ ನಾಟ್ ಓನ್ಲಿ ಎ ಮಿನಿಸ್ಟರ್, ಈಸ್ ಎ ಸ್ಟಾರ್. ಯಾಕಂತಂದ್ರೆ ಅವರು ಮೊಟ್ಟ ಮೊದಲನೇದಾಗಿ 1990 ಎಮ್ ಎಲ್ ಎ ಆದರು. ಆದ್ಮೇಲೆ ಒಂದು 5 ವರ್ಷ ಯಾವ ಕಡೆನೂ ಲಕ್ಷ್ಯ ಕೊಡ್ಲಿಲ್ಲ ಅವರು. ಮತಕ್ಷೇತ್ರ ಕಡೆನೂ ಹೋಗ್ಲಿಲ್ಲ, ಏನು ಮಾಡಲೇ ಇಲ್ಲ. ನಾವು ಹೇಳ್ತಿದ್ದೀವಿ, ಗೌಡ್ರ ಸ್ವಲ್ಪ ನೀವು ಎಮ್ ಎಲ್ ಎ ಇದ್ದೀರಿ, ಸ್ವಲ್ಪ ಇದು ಮಾಡ್ರಿ. ಇಲ್ಲಿ ವಕೀಲರ ನನಗೆ BLD ಒಳಗ ಭಾಳ ಕಾಡ್ತಾ ಇದ್ದಾರ. ಇದನ್ನ ಮಪ್ಪು ಮಾಡಿದ್ದು ಸಂಸ್ಥಾ ಮಧ್ಯಾಹ್ನ ಸ್ವಾಮಿಗಳು, ಅವರೆಲ್ಲ ಮಾಡಿದ್ದ ಸಂಸ್ಥೆ ಇದು. ಅದಕ್ಕೆ ಕೆಲವೊಂದು ಜನ ತೊಂದರೆ ಕೊಡ್ತಾ ಇದ್ದಾರೆ. ಅದಕ್ಕೆ ನಾನು ವೆರಿ ಮಚ್ ಬಿಸಿ ಇನ್ ಮೈ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರು. ಮುಂದೆ ಅದೇ ಇದರಿಂದ ಸೋತರು ಅವರು. 1994 ಅವರು ಡಿಫೀಟ್ ಆದರು. ನಾನು ಕೂಡ MLA ಎಲೆಕ್ಷನ್ ನಿಂತಿದ್ದೆ, ನಾನು ಡಿಫೀಟ್ ಆದೆ. ಆದ್ಮೇಲೆ ಅವ್ರು ಹೋಗಿ ಭೇಟಿ ಆದೆವು. ಬಹಳ ಮನ್ಸಿಗೆ ಹಚ್ಕೊಂಡಿದ್ರು. ನಾ ಹೇಳಿದೆ, ಗೌಡ್ರ ಜೀವನ ಇದೆ, ಅದು ಸೋಲು ಗೆಲುವು ಇದ್ದಿದ್ದೆ. ಮುಂದೆ 5 ವರ್ಷ ತೆಗೆದ್ರು. ಪುನಃ ಅವರಿಗೆ ಲೋಕಸಭಾ ಸದಸ್ಯ ಆಗುವಂತ ಅವಕಾಶ ಬಂತು. ನಾವೆಲ್ಲರೂ ಅವಾಗಿದ್ದ ಎಲ್ಲ ಸೀನಿಯರ್ ಲೀಡರ್ಸ್ ಇನ್ಕ್ಲೂಡಿಂಗ್ ಮೈಸೆಲ್ಫ್, ನಾನು ಕೂಡ ದಿಲ್ಲಿಗೆ ಹೋಗಿ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ಗೆ ಇವರು ಟಿಕೆಟ್ ಕೊಡ್ರಿ ಅಂತ ಹೇಳಿದೆವು. ಮತ್ತು ಅವ್ರು ಇಲೆಕ್ಷನ್ನಲ್ಲಿ ಹಗಲು ರಾತ್ರಿ ದುಡಿದೆವು. ದುಡಿದ ಕೇಸಿಂದ ಅವ್ರಿಗೆ MP ಮಾಡಿದೆವು. MP ಆದ್ಮೇಲೆ ಅವರಿಗೆ ನಾ ಹೇಳಿದೆ, ಲೋಕಸಭೆಯಲ್ಲಿ ಏನೋ ಒಂದು ಅವಾಜ್ ಹತ್ತಲಿ ನಮ್ಮ ಮತಕ್ಷೇತ್ರ ಬಗ್ಗೆ ಅಂತೇಳಿ. ಅವ್ರು ಹೇಳಿದ್ರು, ನೋಡ್ರಿ ಲೋಕಸಭಾ ಒಳಗೆ ಅವಾಜ್ ಮಾಡೋದಂದ್ರೆ ಭಾಳ ಸರಳ ಇಲ್ಲ ಅಂತ. ನೀವು MP ಇದ್ರಿ, ಹಿಂಗೆ ಮಾತಾಡಿದ್ರಿ ಹಂಗಂತ. ಮುಂದೆ ಅದೊಂದು ಪೀರಿಯಡ್, ಶಾರ್ಟ್ ಪೀರಿಯಡ್ ಇತ್ತು, ಅದು ಹೋಗ್ತದೆ. ಮತ್ತೆ MLA ಎಲೆಕ್ಷನ್ ನಿಂತರು. ಮುಂದೆ ಏನೈತಿ, ಮತ್ತೆ ಪುನಃ ಡಿಫೀಟ್ ಆದರು. ಡಿಫೀಟ್ ಆದ್ಮೇಲೆ ಬಹಳ ನರ್ವಸ್ ಆಗಿ, ನಾನು ಈ ಪಕ್ಷ ಬಿಟ್ಟು ಹೋಗ್ತೀನಿ, ನನಗೆ ಕಾಂಗ್ರೆಸ್ ಪಕ್ಷ ಬೇಡ, ನಮ್ಗೆ ಹ್ಯಾಂಗಾದ್ರೂ ಡೀಮ್ಡ್ ಯೂನಿವರ್ಸಿಟಿ ಆಗಿದ್ದಿ, ನಾ ವೈಸ್ ಚಾನ್ಸಲರ್ ಆಗ್ತೀನಿ, ಆಗಿ ಕೆಂಪು ಲೈಟ್ನಾಗ ಅಡ್ಡಾಡ್ತೀನಿ ಗಾಡಿಗೆ ಹಚ್ಕೊಂಡು. ಹೇಳಿದೆ, ಗೌಡ್ರ ಅದು ಏನು ಗಾಡಿ ಮಾಡ್ತೀರಿ, ಒಂದು ಸಂಸ್ಥೆದು ಇಡೀ ರಾಜ್ಯದ ಗಾಡಿನೇ ನಿಮ್ ಕೈಯಾಗ ಬರ್ತೈತಿ, ನೀವು ಬಿಟ್ಟು ಅದಾರ ಯಾರು ಇಲ್ಲಿ? ಯು ಆರ್ ದ ಓನ್ಲಿ ಹೀರೋ. ಈಗ ದಿಲೀಪ್ ಕುಮಾರ್ ಇದು ನಂಬರ್ 1 ಹೀರೋ. ಎಲ್ಲ ಫಿಲ್ಮ್ ಸಕ್ಸಸ್ ಆಗಿಲ್ಲ. ದೆನ್ ಹಿ ಬಿಕೇಮ್ ದಿ ಟ್ರಾಜಿಡಿ ಕಿಂಗ್, ನಾಟ್ ಎ ರೊಮ್ಯಾಂಟಿಕ್ ಕಿಂಗ್ ಲೈಕ್ ರಾಜ್ ಕಪೂರ್. ಮುಂದೆ ಮತ್ತೆ ಹಿ ಸಕ್ಸೀಡೆಡ್ ಅಂಡ್ ಬಿಕೇಮ್ ಎ ಹೀರೋ ಆಫ್ ದಿ
entire Hindi film industry, and he became very famous in the entire world. Even Pakistan gave him a award, national award. ಈಗ ನಮ್ಗೆ ಹ್ಯಾಂಗ್ ಭಾರತ ರತ್ನ ಐತಿ ಹಂಗ್ ನಿಶಾನೆ ಪಾಕಿಸ್ತಾನ್ ಅಂತ ಐತಿ, ಅದು ದಿಲೀಪ್ ಕುಮಾರ್ ಅವ್ರಿಗೆ ಕೊಟ್ರು. ಸೊ ಅದೇ ರೀತಿಯಾಗಿ ಎಂ ಬಿ ಪಾಟೀಲ್ ಎಲ್ಲರೂ ನಾವು ಹೋಗಿ ರಿಕ್ವೆಸ್ಟ್ ಮಾಡಿ ಪಕ್ಷ ಬಿಡಬ್ಯಾಡ್ರಿ ಅಂತ ಹೇಳೋಣ, ಆತ ನೀವು ಎಲ್ಲರೂ ಹೇಳಿದ್ರೆ ಇರ್ತೀನಿ ಅಂದ್ರು. ಮತ್ತೆ ಪುನಃ MLA ಆದರು. MLA ಆದ್ಮೇಲೆ ಅವ್ರದ್ದು ಬಹಳ ಪ್ರಯತ್ನವಾದಿ, ಸಾಧಾರಣ ಮನುಷ್ಯ ಅಲ್ಲ. ಅವ್ರು ಯಾವಾಗ ನಿದ್ದೆ ಮಾಡ್ತಾರೋ ಅವ್ರಿಗೆ ನಮ್ಮ ದೇಶನಾಗ ಒಂದು ಇಬ್ಬರು ಇದಾರೆ ಈ ರೀತಿ. ಒಂದು ನರೇಂದ್ರ ಮೋದಿ ಅವರು, ಅವ್ರು ಹೋದ್ಮೇಲೆ MB ಪಾಟೀಲ್. ಅವ್ರು ಯಾವಾಗ ನಿದ್ದೆ ಮಾಡ್ತಾರ, ಯಾವಾಗ ಪ್ರೆಸ್ ಮಾಡ್ತಾರ, ಯಾವಾಗ ಬೆಂಗಳೂರಿಗೆ ಹೋಗ್ತಾರ, ಯಾವಾಗ ಜಪಾನ್ಗೆ ಹೋಗ್ತಾರ, ಗೊತ್ತೇ ಆಗಲ್ಲ. ಇಲ್ಲಿ ಅಲ್ಲಿರ್ತಾರ, ಇಲ್ಲಿರ್ತಾರ, ಮೈಸೂರ್ಗೆ ಹೋಗ್ತಾರ, ಎಲ್ಲಿ ಬೇಕಾದಲ್ಲಿ. ಅಂದ್ರೆ ಇಸ್ ಎ ವೆರಿ ಸ್ಟ್ರಗಲಿಂಗ್ ಮ್ಯಾನ್ ಅಂಡ್ ಮ್ಯಾನ್ ಆಫ್ ಆಕ್ಷನ್ಸ್ ಅಂಡ್ ಮ್ಯಾನ್ ಆಫ್ ಹೂ ವರೀಸ್ ಅಬೌಟ್ ದಿ ಡೆವಲಪ್ಮೆಂಟ್ಸ್. ಅವ್ರ ತಲೆಯಲ್ಲಿ ಏನಿದೆ ಅಂದ್ರೆ ನಾನು ಏನಾದರೂ ಕೊಡುಗೆ ಮಾಡಬೇಕು ರಾಜ್ಯಕ್ಕೆ, ಜನರು ಒಳ್ಳೇದಾಗಲಿ ಅನ್ನೋಂಥ ಭಾವನೆ ಅವ್ರ ಬಳಿ ಇದೆ. ಬಹಳ ವಿಶೇಷ. ಐ ಗಿವ್ ಹಿಮ್ ಎ ವಿಶೇಷ ಸ್ಪೆಷಲ್ ಕಾಂಪ್ಲಿಮೆಂಟ್ಸ್ ಫಾರ್ ದ್ಯಾಟ್. ಆದ್ರ ಇವತ್ತಿನ ವಿಶೇಷ ಪ್ರೆಸ್ ಕಾನ್ಫರೆನ್ಸ್ ಮಾಡೋದೇನಪ್ಪಾ ಅಂತಂದ್ರೆ, MB ಪಾಟೀಲ್ರು ನಾಟ್ ಓನ್ಲಿ ಈಸ್ ಎ ಮಿನಿಸ್ಟರ್, ಈಸ್ ಇನ್ಚಾರ್ಜ್ ಮಿನಿಸ್ಟರ್ ಆಫ್ ಬಿಜಾಪುರ್ ಡಿಸ್ಟ್ರಿಕ್ಟ್. ಅಟ್ ದ ಸೇಮ್ ಟೈಮ್ ದಿ ಸಿಟಿ ಏನಿದೆಯಲ್ಲ ಬಿಜಾಪುರ್ ಸಿಟಿ, that also includes in the Bijapur district, and he is also responsible for the Bijapur city negligence. ಈಗ ನಾವು ಇಲ್ಲಿ ಯಾವಾಗ ಬರ್ತೀರಿ, ಸ್ವಲ್ಪ ನಾ ಹೇಳಿನಿ ಭಾಳ ಸಲ, ಫೇಸ್ಬುಕ್ ನಲ್ಲಿ ಹೇಳಿದ್ದೀನಿ, ಈಗ ಅದ್ರ ಪ್ರೆಸ್ ನಲ್ಲಿ ಹೇಳ್ತಾ ಇದ್ದೀನಿ. ನೀವು ವಿಜಾಪುರ್ಗೆ ಬಂದ್ರಪ್ಪ ಅಂತಂದ್ರೆ ಕಾರ್ಪೊರೇಷನ್ ಕಮಿಷನರ್ ಕರೆದು, ಯಾಕಂದ್ರೆ ಹೋದ್ ಸಲ ಕಾಂಗ್ರೆಸ್ದವರೇ ಮೇಯರ್ ಇದ್ರು, ಅವ್ರು ಏನೂ ಮಾಡಲಿಲ್ಲ. ಯಾಕಂದ್ರೆ ನಮ್ ದುರ್ದೈವ ಅದು, ಹೆಣ್ಮಕ್ಳಿಗೆ ಮೇಯರ್ ಮಾಡ್ತೀರಿ, ಅವು ಗಂಡಸರು ಹೋಗಿ ಎಲ್ಲರೂ ಹೊರಗೆ ಕೂಡ್ತಾವ, ಪ್ರಾಪರ್ ಗೈಡೆನ್ಸ್ ಆಗಿಲ್ಲ, ಏನು ಸರ್ವಿಸ್ ಆಗಲಿಲ್ಲ. ಇರ್ಲಿ, ಈಗ ನಾವೇನು ಹೇಳಿದ್ರೆ ಕ್ರಿಟಿಸೈಸ್ ಮಾಡ್ದಂಗೆ ಆಗ್ತೈತಿ. ಆದ್ರೆ ಒಂದ್ ನಾ ಹೇಳ್ತೀನಿ, ಈ ನಮ್ಮ ನಗರಕ್ಕೆ ಬಹಳ ನೆಗ್ಲಿಜೆನ್ಸಿ ನಡೆದಿದೆ. ನಮ್ಮ ಯತ್ನಾಳ್ ಅವ್ರ ಬಗ್ಗೆ ಅಂತೂ ಅವ್ರ ಜೋಡಿ ಕಾಂಪಿಟಿಷನ್ ಮಾಡೋದು ಜರುರತೆ ಇಲ್ಲ. ಹಿ ಈಸ್ ಮ್ಯಾನ್ ಆಫ್ ವರ್ಡ್ಸ್ ಅಂಡ್ ಯು ಆರ್ ಎ ಮ್ಯಾನ್ ಆಫ್ ವರ್ಕ್. ಇಟ್ ಇಸ್ ಲಾಟ್ ಆಫ್ ಡಿಫರೆನ್ಸ್. ನಿಮ್ಗೆ ಸುಮ್ಮನೆ ಯಾವ್ದು ಚಾಲೆಂಜ್ ತಗೊಂಡು ಅದರ ಸಲುವಾಗಿ ದುಡಿಯೋದು, ಅದರ ಸಲುವಾಗಿ ನಾವು ತ್ರಾಸ ತಗೊಳ್ಳೋದು ಜರುರತಿಲ್ಲ. ಯಾಕಂದ್ರೆ ನಮ್ಮ ದೇಶದಲ್ಲಿ ಮೊಘಲರು 7 ತಲೆ ಆಳಿದಾರ, ಈ ಕಡೆ ಬೆಹ್ಮನಿ ಕಿಂಗ್ಡಮ್ದವರು 7 ತಲೆ ಆಳಿದಾರ. ಅದೇ ರೀತಿಯಾಗಿ ಇಲ್ಲಿ ಆದಿಲ್ ಶಾಹಿನೂ ಕೂಡ ಅವರು 7 ತಲೆ ಆಳಿದಾರ. ಹಾಗ ನೀವು 7 ತಲೆ ಆಳ್ತೀರಿ, ಏನ್ ನೀವು ಚಿಂತೆ ಮಾಡಬೇಡಿ ಬಹಳ. ಯಾಕಂದ್ರೆ ನಿಮ್ದು ಬಹಳ ಇದೆ ನಿಮ್ದು ಕಾಂಟ್ರಿಬ್ಯೂಷನ್. ಅಂಡ್ ಯು ಗಾಟ್ ದಿ ಬ್ಯಾಕ್ಗ್ರೌಂಡ್ ಆಲ್ಸೋ, ಯುವರ್ ಫಾದರ್ ಕಾಂಟ್ರಿಬ್ಯೂಷನ್ ಆಸ್ ಆಲ್ಸೋ ದೇರ್, ಬಟ್ ಯು ಗಾಟ್ ಎ ಲಾಟ್ ಆಫ್ ಅಪರ್ಚುನಿಟಿ. ನೀವು ಹೇಳ್ದಂಗೆ ಮುಖ್ಯಮಂತ್ರಿಯವರು ಕೇಳ್ತಾರ, ನೀವೇನ್ ಹೇಳ್ತೀರಿ ಅದೇ ಕರೆ, ನಾವು ನೋಡ್ತಿರ್ತೀವಲ್ಲ. ಯು ಆರ್ ವೆರಿ ಕ್ಲೋಸ್ ಟು ಸಿದ್ದರಾಮಯ್ಯಜಿ. ಸಿದ್ದರಾಮಯ್ಯ ಅವರು ಏನಾದರೂ ಡಿಸಿಷನ್ ತಗೋಬೇಕಾದ್ರೆ ಈ MB ಪಾಟೀಲ್ ಎಲ್ಲಿದ್ದಾರೆ ನೋಡ್ರಿ ಅಂತಾರ. ವಿಚಿತ್ರ ಚೀಫ್ ಮಿನಿಸ್ಟರ್. ಬಿಜಾಪುರ ಜಿಲ್ಲೆ ಒಳಗ MB ಪಾಟೀಲ್ ಏನ್ ಹೇಳ್ತಾರ ಅದೇ ಫೈನಲ್. ಮೊನ್ನೆ ಬೋರ್ಡ್ಸ್ ಅಂಡ್ ಕಾರ್ಪೊರೇಷನ್ ಆಗ್ಯಾವ, ಒಬ್ರು ವಿಜಾಪುರದವ್ರು ಆಗಿಲ್ಲ. ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ MB ಪಾಟೀಲ್ ಯಾರು ಹೆಸರು ಹೇಳಿಲ್ಲ. ಯಾಕೆ ಹೇಳಿಲ್ಲಪ್ಪ ಅಂದ್ರೆ, ಯಾಕೆ ಹೇಳಿದ್ರೆ ಕೇಳೋರು ಯಾರು ಇಲ್ಲ ಅವ್ರಿಗೆ. ಆದ್ರೆ ನಾ ಕೇಳ್ತಾ ಇದ್ದೇನೆ, ಪಾಟೀಲ್ರೇ, ಯಾವ ರೀತಿ ನೀವು ಮಂತ್ರಿ ಆಗಿ 2ನೇ 3ನೇ ಸಲ ಮಂತ್ರಿ ಆಗಿ, ಅದೇ ರೀತಿ ಎಲ್ಲರದ್ದು ಇದು ಇರ್ತದೆ ಜೀವನದಲ್ಲಿ, ನಾನು ಆಗ್ಬೇಕು, ನೀನು ಆಗ್ಬೇಕು. ಕಾಂಗ್ರೆಸ್ ಕಾರ್ಯಕರ್ತರಿಗೆ ನನ್ನಂತವರು, ಐ ಆಮ್ ವರ್ಕಿಂಗ್ ಇನ್ ದ ಪಾರ್ಟಿ ಲಾಸ್ಟ್ ಟಿಲ್ 1971, ಇನ್ನೂವರೆಗೂ ಅಂದ್ರೆ ಸುಮಾರು 50 ವರ್ಷ ಆಯ್ತು. ನಾ ಬಿಡ್ರಿ, ನನ್ನಂತವ್ರು ಭಾಳ ಮಂದಿ ಇದಾರೆ, ಅವರೆಲ್ಲ ಸೀನಿಯರ್ ಮಂದಿಗೆ ಆಗಲಿ ಅಂತವ್ರು ಮಾಡ್ರಿ. ಒಂದೇ ಮನುಷ್ಯ 2 ಸಲ ಟಿಕೆಟ್ ಕೊಡ್ತೀರಿ, ಅದೇ ಮಂತನ ಚೇರ್ಮನ್ ಮಾಡ್ತೀರಿ. ಇದ್ಯಾಕೆ ಈ ರೀತಿ ಮಾಡೋದು? ಉಳಿದವ್ರು ಕಾಂಗ್ರೆಸ್ನವ್ರು ಇಲ್ಲ, ನಾವೆಲ್ಲ ಸತ್ತೀವಿನ, ನಾವು ಜೀವಂತ ಇದೀವಿ. ಯು ಮಸ್ಟ್ ಥಿಂಕ್ ಆಫ್ ಆಲ್ ದಿ ವರ್ಕರ್ಸ್. ನೀವು ಬರೀ ಆ ಯತ್ನಾಳ್ ಜೋಡಿ ಕಾಂಪಿಟೇಷನ್ ಮಾಡೋದ್ರಾಗ ಏನು ಅರ್ಥ ಇಲ್ಲ. ಹಿ ಈಸ್ ಡೈವರ್ಟಿಂಗ್ ಯುವರ್ ಅಟೆನ್ಷನ್. ಸುಮ್ಮನೆ ಅವನ ಜೋಡಿ ನಾ 10 ಪಡ್ತಿಗೆ ಜನ ಕರೆಸ್ತೀನಿ ನೋಡ್ರಿ, ಯು ಆರ್ ಎ ಹೀರೋ, ಈಸ್ ಎ ಹೀರೋ. ಅವಾಗಾದ್ರೂ ನಾ ಹೇಳ್ತಿದ್ದೆ, ನೋಡ್ರಿ ಹಂಗೆ ಮಾಡಬೇಡ್ರಿ, ಯು ವಿಲ್ ಬಿ ಎಕ್ಸ್ಪೆಕ್ಟ್. ನೋಡ್ರಿ ಇನ್ನ ಫ್ಯೂಚರ್ ನೋಡ್ರಿ ಏನೈತಿ ಅನ್ನೋದು. ನೀವೆಲ್ಲ ಸೀರಿಯಸ್ ಆದ್ರ ಈ ವಿಲ್ ಬಿ ನಾಟ್ ಓನ್ಲಿ MLA, ಈಸ್ ಬಿಗ್ ಜೀರೋ. ಆದ್ರೆ ಅಂಥವ್ರ ಜೋಡಿ ನೀವು ಕಾಂಪಿಟೇಷನ್ ಮಾಡೋದು ಜರುತ್ತಿಲ್ಲ ನನ್ಗೆ ಅನ್ಸಿ ಮಟ್ಟಿಗೆ. ನಾ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ವಿಜಾಪುರ ನಗರ ಹದಗೆಟ್ಟು ಹೋಗಿದ್ದೆ. ಇಂಥ ಹೊತ್ನಾಗ ನೀವು ಯಾವುದೇ ಒಂದು ಮಹಾರಾಷ್ಟ್ರ ಊರಿಂದ ಹೆಸರು ತಗೊಂಡ್ರಿ, ಆ ರೀತಿ ನಾ ಮಾಡ್ತೀನಿ ಅಂತೇಳಿ. ಆ ರೀತಿ ಮಾಡ್ಬೇಕಾತಪ್ಪ ಅಂತಂದ್ರ
ನೀವು ಮೊದಲು ಇದ್ರ ಲೋಕಲ್ ಸ್ಟಡಿ ಮಾಡಲ್ಲ ಏನಿದು ಪರಿಸ್ಥಿತಿ ಇದೆ ಏನದು. ಪ್ರೆಗ್ನೆಂಟ್ ವುಮನ್ ಕೆನಾಟ್ ವಾಕ್ ಆನ್ ದಿ ರೋಡ್. ಐ ಕೆನಾಟ್ ಡ್ರೈವ್ ಮೈ ವೆಹಿಕಲ್. ಎಲ್ಲ ಬ್ಯಾಕ್ ಪೇನ್ ಆಗ್ತೈತಿ. ಐ ಆಮ್ ಯಂಗ್ ಮ್ಯಾನ್, ಐ ಗಾಟ್ ಎ ಸ್ಟ್ರೆಂತ್, ಬಟ್ ವಾಟ್ ಅಬೌಟ್ ದಿ ಓಲ್ಡ್ ಪೀಪಲ್? ದೇ ಕೆನಾಟ್ ವಾಕ್ ಆನ್ ದಿ ರೋಡ್ಸ್. ಯು ಮಸ್ಟ್ ವರಿ ಅಬೌಟ್ ದಟ್. ಯು ಆರ್ ಕನೆಕ್ಟೆಡ್ ಟು ದ ಸಿಟಿ ಆಲ್ಸೋ. ಯು ಆರ್ ಎ ಬಿಜಾಪುರ್ ಸಿಟಿ ಬಾರ್ನ್ ಮ್ಯಾನ್. ಇಲ್ಲಿ ಹುಟ್ಟಿರಿ ನೀವು, ಇಲ್ಲೇ ಕಾಲೇಜ್ ಕಲ್ತೀರಿ, ಇಲ್ಲೇ ಇಲ್ಲೇ ಎಜುಕೇಶನ್ ಮಂತ್ರಿ ಆಗಿರಿ. ಬಿಜಾಪುರ ನಗರ ಬಗ್ಗೆ ನಿಮ್ಗೆ ವಿಶೇಷ ಕಾಳಜಿ ಇರಬೇಕು. ಈಗ ನಿಮ್ ಮನೆ ಮುಂದಿನ ರೋಡ್ ಮಾಡ್ಕೊಂಡಿರಲ್ಲ, ಅದೇ ದಟ್ ಇಸ್ ನಾಟ್ ಸಫಿಶಿಯಂಟ್. ಅದಕ್ಕೆ ನಾವು ಹ್ಯಾಪಿ ಇಲ್ಲ. ಅದೇ ರೀತಿಯಾಗಿ ಎಲ್ಲಾ ರೋಡ್ಗಳು ಆಗ್ಬೇಕು, ಎಲ್ಲಾ ಕಡೆಯಿಂದ ಲೈಟ್ ಆಗ್ಬೇಕು, ಎಲ್ಲಾ ಕಡೆ ಜನರ ಸೌಕರ್ಯ ಸಿಗ್ಬೇಕು. ಇದೆಲ್ಲ ನೀವು ವಿಚಾರ ಮಾಡ್ಬೇಕು. ಎಂ ಬಿ ಪಾಟೀಲ್ರೆ, ನೀವು ಬರ್ತೀರಿ, ಓಡ್ಕೋತ ಹೋಗ್ತೀರಿ. ನಿಮ್ಗೆ ಯಾರು ಹೇಳೋರಿಲ್ಲ, ನೀವು ಯಾರು ಕೇಳೋದಿಲ್ಲ. ಐ ನೋ ಯುವರ್ ನೇಚರ್. ನಾ ಯಾಕೆ ಹೇಳ್ತೀನಪ್ಪ ಅಂದ್ರೆ ಐ ಗಾಟ್ ದಿ ಗಟ್ಸ್. ನಿಮ್ಗೆ ಎದುರಾದ್ರೂ ಹೇಳೀನಿ, ಮುಂದಾದ್ರೂ ಹೇಳ್ತೀನಿ. ಈಗ ಯಾವಾಗಲೂ ನಾ ಹೇಳ್ಕೊತಿರೋನು, ಯಾಕಂದ್ರೆ ಯಾರೊಬ್ಬರು ಹೇಳ್ಬೇಕಲ್ಲ ನಿಮ್ಗೆ. ನೀವು ಯಾರು ಬಿಸಿ ಮ್ಯಾನ್, ಇಂಥವೆಲ್ಲ ಹೈಲೈಟ್ ಮಾಡ್ಬೇಕು ನಿಮ್ಗೆ. ನೀವು ಈಗ 3ನೇ ತಲೆಯೊಳಗದಿರಿ, ಯು ಆರ್ ಸೆಕೆಂಡ್ ಹೆಡ್. ಈಗ ಥರ್ಡ್ ಹೆಡ್ ತಯಾರಾಗತ್ತಿದೆ, ಅವ್ನು ಹೆಸರು ಬಸನಗೌಡ ಅಂತೇಳಿ. ಸೊ ಅಂದ್ರೆ ಇನ್ನ ಎಷ್ಟು ಉಳಿದು ನಿಮ್ದು? 4 ಹೆಡ್ ಉಳಿದು ಮುಂದೆ. ಆ 4 ಹೆಡ್ನು ನೀವೇ ಆಗ್ತೀರಿ. ಇವಾರ ಅನಿಲ್ ಶಾಹಿ ಬಿಜಾಪುರ್ ಇಲ್ಲೇ ಒಂದನ್ನು ಗಂಟು ಚಾಲೆಂಜ್ ಮಾಡವ. ಎಲ್ಲ ಹಿಂದಿ ನಿಂಬಲ್ಲಿ ಇದ್ದವರು ನಿಮ್ ಹಿಂದಿ ಅಡ್ಡಾಡೋರು ಅದಾರ. ಅದೊಂದು ಹುಚ್ಚ ಎಮ್ ಎಲ್ ಎ ಅದಾನ, ಚಾಲೆಂಜ್ ಮಾಡ್ತಾನ. ಎಲೆಕ್ಷನ್ ಬಂದಾಗ ಕಾಲ್ ಹಿಡಿತಾನ, ನೀವು ದಯಮಾಡಿ ನಮ್ಮ ಮತಕ್ಷೇತ್ರನ ಕೈ ಹಾಕ್ಬೇಡ್ರಿ ಸಾಹೇಬ್ರ ಅಂತಾನ. ನಡೆಯುತ್ತೆ ಒಂದು ನಮೂನಿ ಸುಗ್ಗಿ. ಬಟ್ ಮಿಸ್ಟರ್ ಎಂ ಬಿ ಪಾಟೀಲ್, ಯು ಮಸ್ಟ್ ಚೇಂಜ್ ಯುವರ್ ಸೆಲ್ಫ್ ನೌ. ದಿಸ್ ಇಸ್ ದ ಟೈಮ್. You worry about a leaders like us. I am a senior leader. I have been neglected like anything. Why? ನೀವು ಹೇಳ್ದಂಗೆ ಚೀಫ್ ಮಿನಿಸ್ಟರ್ ಕೇಳ್ತಾರ, ಇಡೀ ಎಲ್ಲಾರು ಹೇಳ್ತಾರ. ಯಾಕೆ ಹೇಳಿದ್ರು ನೀವು ಇಲ್ಲಿ ವಿಜಾಪುರದ ಒಂದು ಹೆಸರು? ಯಾಕೆ ನಮ್ಮ ಅಂತವ್ರದ್ದು ಹೆಸರು ನಮ್ಮಂತ ಸೀನಿಯರ್ ಮಂದಿ ಹೇಳ್ಬಾರ್ದು? ಅದಕ್ಕೆ ಪಾಟೀಲ್ರೆ, ನೀವು ಸ್ವಲ್ಪ ಡೌನ್ ಆಗಿರಿ. ನೀವು ಏನ್ ಮಾಡ್ತೀರಿ ಅಂದ್ರೆ ಯಾರಿಗೆ ಮಾತಾಡಕ್ಕೆ ಕೊಡಲ್ಲ. ಹಿಂಗಾಗಿ ಜನ ನಿಮ್ಮ ಮುಂದೆ ಮಾತಾಡ್ಲಿಕ್ಕೆ ಅಂಜ್ತಾರ. ಹಂಗ ಇರಬಾರ್ದು. ಲೀಡರ್ ಮಸ್ಟ್ ಬಿ ವೆರಿ ಕಾಮ್ ಅಂಡ್ ಕ್ವೈಟ್. ಈ ಮಸ್ಟ್ ಲಿಸನ್ ಎವ್ರಿಬಡಿ. ಈಗ ಸುಮಾರು 4-5 ವರ್ಷ ಆಗಿರ್ಬೇಕು ನಾನು ನಿಮ್ಗೆ ಭೇಟಿ ಆಗಲಾರ್ದೇನೆ. 4-5 ವರ್ಷ ಬಹಳ 10 ವರ್ಷದಿಂದ ನೀವು ಭೇಟಿ ಆಗಿನ. ನಾ ಯಾಕೆ ಭೇಟಿ ಆಗೋದಿಲ್ಲ ಅಂತಂದ್ರೆ ನನ್ನ ಸ್ವಭಾವ ಹಿಂಗಿದೆ, ನಿಮ್ ಸ್ವಭಾವ ಹಾಂಗಿದೆ. ಯು ಡೋಂಟ್ ಲಿಸನ್ ಎನಿಬಡಿ. ನಮ್ಗೆ ಹೇಳಲಾರ್ದೇನೆ ನಮ್ಗೆ ಸಮಾಧಾನ ಇಲ್ಲ. ಐ ಮಸ್ಟ್ ಟೆಲ್ ಯು, ಐ ಹ್ಯಾವ್ ಗಾಟ್ ಎಕ್ಸ್ಪೀರಿಯನ್ಸ್ ಆಫ್ ಮೈ ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ನನಗಿದೆ. ಸುಮಾರು ಸಾಕಷ್ಟು ಮುಖ್ಯಮಂತ್ರಿಗಳ ಫ್ರೆಂಡ್ ಇದ್ದೀನಿ ನಾನು. ಐ ಯೂಸ್ ಟು ಟಾಕ್ ಅವರ್ಸ್ ಟುಗೆದರ್ ವಿತ್ ಆಲ್ ದಿ ಎಕ್ಸ್ ಚೀಫ್ ಮಿನಿಸ್ಟರ್. ಯು ನೋ ಇಟ್. ಬೆಟರ್ ಯು ಚೇಂಜ್ ಯುವರ್ ಸೆಲ್ಫ್. ಬಿ ಎ ಕಾಮ್ ಅಂಡ್ ಕ್ವೈಟ್. ಶಾಂತಾಗಿ ಇರೋದು ಕಲೀರಿ. ಸಣ್ಣ ಮನುಷ್ಯ ಏನಾದ್ರು ಹೇಳ್ತಾನಂದ್ರು ಕೇಳ್ರಿ. ಬಟ್ ಯು ಡೋಂಟ್ ಥಿಂಕ್ ದಟ್ ಓನ್ಲಿ ಯು ಆರ್ ಎ ಮಿನಿಸ್ಟರ್ ಫಾರ್ ಬಬಲೇಶ್ವರ ಮತ್ಸ್ಯಕ್ಷೇತ್ರ. ಯು ಆರ್ ಎ ಮಿನಿಸ್ಟರ್ ಫಾರ್ ಎಂಟೈರ್ ಡಿಸ್ಟ್ರಿಕ್ಟ್. ಒಂದು ಸಲ ಬಂದಾಗ ಒಂದು ತಾಲೂಕ, ಮತ್ತೊಂದು ಸಲ ಬಂದಾಗ ಮತ್ತೊಂದು ತಾಲೂಕ. ಅಲ್ಲಿ ಕಾರ್ಯಕರ್ತರು, ಅಲ್ಲಿ ಏನ್ ಪ್ರಾಬ್ಲಮ್ ಇದೆ, ಅಲ್ಲಿ ಹಿಂಗೆ ನಡೆದಿದೆ. ಅಲ್ಲಿ ಯಾರು ಏನು ಮಾಡ್ತಾ ಇಲ್ಲ. ಯಾವ ಎಮ್ ಎಲ್ ಎಗಳು ಏನು ಕೆಲಸ ಮಾಡ್ತಾ ಇಲ್ಲ. ಬರ್ತಾರ, ಬೇಳೂರ್ಗೆ ಹೋಗ್ತಾರ, ಸೆಲ್ಫ್ ಏನಿದ್ರೆ ಅವ್ರು ಕೆಲಸ ಮಾಡ್ಕೋತಾರ, ಮುಗಿದು. ಅದರಿಂದ ಆಗಲ್ಲ. ಯು ಮಸ್ಟ್ ಥಿಂಕ್ ಆಫ್ ದ ಪಾರ್ಟಿ ಆಲ್ಸೋ ಅಟ್ ದ ಸೇಮ್ ಟೈಮ್. ನಮ್ಮ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು ಎಲ್ಲಿದ್ದಾರೆ? ಅವರು ಏನಾದ್ರು ಒಮ್ಮೆ ಮೀಟಿಂಗ್ ಮಾಡಿದಾರೆ? ಯಾವ್ದಾದ್ರು ಒಂದು ಮೀಟಿಂಗ್ ಬರ್ತಾರ, ಕೂಡ್ತಾರ, ಹೋಗ್ತಾರ. ಸ್ವಂತ ತಾನಾಗಿ ಮುಂದಾಗಿ ಮೀಟಿಂಗ್ ಕರಿಬೇಕು. ಸೀನಿಯರ್ ಯಾರು, ಜೂನಿಯರ್ ಯಾರು, ಈ ಪಕ್ಷದಲ್ಲಿ ದುಡ್ದವ್ರು ಯಾರು, ನಾ ಅಧ್ಯಕ್ಷ ಆಗ್ಬೇಕಾದ್ರೆ ಹ್ಯಾಂಗಾಗಿನಿ ಅನ್ನುವಂತ ಭಾವನೆಯಲ್ಲಿ ಬರಬೇಕು. ಬಟ್ ದುರ್ದೈವ, ಹಿ ವಾಸ್ ನಾಟ್ ಎ ಕಾಂಗ್ರೆಸ್ ಮ್ಯಾನ್. ಹೊರಗಿನವ್ರು ತಂದು ಅಧ್ಯಕ್ಷ ಮಾಡ್ಬಿಟ್ರಿ, ನಾವು ಸುಮ್ಮನೆ ಕುಂತೀವಿ. ಆ ರೀತಿ ಯು ಡೋಂಟ್ ಟೇಕ್ ದಿ ಆರ್ಬಿಟ್ರಿ ಡಿಸಿಷನ್ಸ್. ನಾ ಅನ್ನೋದು ಬಿಟ್ಟು, ಬಿಫೋರ್ ಯು ಟೇಕ್ ಎನಿ ಡಿಸಿಷನ್ ಯು ಕನ್ಸಲ್ಟ್ who are seniors here, because you are a very important person, and again you are going to be a very big man. I will tell you, don't worry about your future. ಬಹಳ ವಿಚಾರ ಮಾಡೋದು ಜರುತ್ತಿಲ್ಲ ನೀವು. You are already settled as a leader. Nobody can question you, your leadership. You are a very happy man. You are a lucky man. ಇಂತ ಈ ನಮ್ಮ ಲೋಕಲ್ ಎಮ್ ಎಲ್ ಎ ಅದಾನಲ್ಲ, ಅವ್ರ ಜೋಡಿ ಕಾಂಪಿಟೇಷನ್ ಮಾಡಾಕ ಹೋಗ್ಬೇಡ್ರಿ. You worry about the workers, you worry about the development. You are a man of development. 4.5 ಲಕ್ಷ ಕೋಟಿ ನೀವು ತಂದಿರಿ ನಮ್ಮ ಜಿಲ್ಲೆ ರಾಜ್ಯಕ್ಕೆ. ಸುಮಾರು 20 ಲಕ್ಷ ಜನರಿಗೆ ನೀವು ಕೆಲಸ ಕೊಡ್ತಾ ಇದ್ದೀರಿ.
ಯಾವ ಗಂಡ್ಸ್ ಮಾಡಿದಾನೆ ಹೇಳಿ ನೀವು. ಯು ಆರ್ ದ ಓನ್ಲಿ ಪರ್ಸನ್ ಹೂ ಡಿಡ್ ಮ್ಯಾಕ್ಸಿಮಮ್ ಅಂಡ್ ಡೂಯಿಂಗ್ ಆಲ್ಸೋ. ಅಂಡ್ ಮೈ ರಿಕ್ವೆಸ್ಟ್ ಟು ಯು ಇಸ್ ದಟ್ ಯು ಡೋಂಟ್ ಟೇಕ್ ಇಟ್ ಅದರ್ವೈಸ್. ಸುತಾರ್ ಅವ್ರು ಹಂಗೆ ಹೇಳ್ತಾರ ಅಂತೇಳಿ ನಿಮ್ಗೆ ಯಾರು ತಪ್ಪು ಕಲ್ಪನಾ ಕೊಟ್ಟರು ತೊಗೊಳಕ್ ಹೋಗ್ಬೇಡ್ರಿ ನೀವು. ಐ ಆಮ್ ಸ್ಪಷ್ಟವಾದಿ. ಮುಂದಾದ್ರೂ ಅದೇ ಹೇಳ್ತೀನಿ, ಹಿಂದಾದ್ರೂ ಅದೇ ಹೇಳ್ತೀನಿ. ನಾ ಒಂದೇ ಹೇಳವ, ನೀವು ಡೋಂಟ್ ವರಿ ಅಬೌಟ್ ಯುವರ್ ಫ್ಯಾಮಿಲಿ. ಏನು 3 ತಲೆ ಆಗ್ಯಾವಲ್ಲ, ಈಗ 2 ತಲೆ ಆಗ್ಯಾವ, 3ನೇ ತಲೆ ರೆಡಿ ನಡೆದೈತಿ. ಟುಮಾರೋ ಹಿ ವಿಲ್ ಬಿ ಎ ಲೀಡರ್. ಯಾರು ಇಲ್ಲಲ್ಲ, ನೋಬಡಿ ಕ್ಯಾನ್ ಚಾಲೆಂಜ್ ಯು. ನೋ, ನೀವೇ ಆಗ್ತೀರಿ. ವೈ ಯು ವರಿ ಅಬೌಟ್ ದಟ್? So far Shivanand Patil is concerned, he is also a minister, wonderful minister. ನಮ್ಮ ಜಿಲ್ಲಾದವ್ರು ಇದ್ರು, ನಮ್ಮ ಬಿಜಾಪುರ ಜಿಲ್ಲಾದವ್ರು ಇದ್ರು, ಒಂದಕ್ಕೇನು ಯಾವುದಕ್ಕೂ ಸಂಬಂಧ ಇಲ್ಲ. ಅವರು ರೋಡ್ ಮಾಡ್ಕೊಂಡಾರ, ಊರಿನ ಹೊರಗೆ ಬಾಗೇವಾಡಿಗೆ, ಊರಿನ ಹೊರಗ್ಲಿಂದ ಬರುವುದು, ಊರಿನ ಹೊರಗ್ಲಿಂದ ಬಾಗೇವಾಡಿಗೆ ಹೋಗುದು, ಆ ಕಡೆಯಿಂದ ಬೆಂಗಳೂರಿಗೆ ಹೋಗ್ಬಿಡುದು. ಅರೆ ನೀವು ವಿಜಾಪುರದವ್ರು ಇದ್ರಿ, ವಿಜಾಪುರ್ನಲ್ಲಿ ನೀವು ವ್ಯಾಪಾರ ಇದೆ, ಯು ಬಿಲಾಂಗ್ಸ್ ಟು ಎ ಬಿಸ್ನೆಸ್ ಮ್ಯಾನ್ ಫ್ಯಾಮಿಲಿ, ಯುವರ್ ಫಾದರ್ ವಾಸ್ ಎ ಬಿಸ್ನೆಸ್ ಮ್ಯಾನ್, he was a president of the municipality. ಅವ್ರದ್ದು ಎಲೆಕ್ಷನ್ ಮಾಡಿವಿ ನಾವು, ನಿಮ್ ಕಾಕಂದು ಎಲೆಕ್ಷನ್ ಮಾಡಿದ್ವಿ. ಶಿವಾನಂದ ಪಾಟೀಲ್ ಕಾಕ ನಾವು ಮುನ್ಸಿಪಾಲಿಟಿ ಮೆಂಬರ್ ಮಾಡಿವಿ ಸ್ವಾಮಿ. ಅವ್ರೇನು ಸಂಬಂಧ ಇಲ್ಲ ಅಂದಾಗ ಅವ್ರು ಮಾಡ್ತಾರೆ. ಸೊ ಹಿಂಗೆ ಆದ್ರೆ ಹ್ಯಾಂಗ ಅಂತ ಈ ನಗರ ಪರಿಸ್ಥಿತಿ ಹಂಗ. ಯಾರು ನಿಮ್ಗೆ ಹೇಳೋರಿಲ್ಲ, ನೀವು ಕೇಳೋರಿಲ್ಲ. ಅಂತೂ ಖುಲ್ಲಾ ಹೇಳ್ದ ನಾನು, ವಿಜಯಪುರ ನಗರ MLA ಏನ ಮುಸಲ್ಮಾನ ಕೆಲಸ ಮಾಡೋದಿಲ್ಲ. ಏನು ಇವ್ ನಾನ್ ಸೆನ್ಸ್. ಮುಸಲ್ಮಾನ ಕೆಲಸ ನೀ ಯಾವ ಮಾಡವನೋ, ಜನ ಕೆಲಸ ಮಾಡು. ಮುಸಲ್ಮಾನರ ಕೆಲಸ ಯಾರು ಮಾಡುದಿಲ್ಲ. ಇಡೀ ದೇಶದಲ್ಲಿ ಮುಸಲ್ಮಾನರ ಮಿನಿಸ್ಟ್ರಿ ಇಲ್ಲ ಒಬ್ಬ ಸೆಂಟ್ರಲ್ ಕ್ಯಾಬಿನೆಟ್ದಾಗ. ಹಂಗೆ ನಡೀತಾ ಇದೆ, ಏನಾಗಲ್ಲ. ಮಿನಿಸ್ಟ್ರಿ ಸೆಂಟ್ರಲ್ದಾಗ ಇಲ್ಲ ಅಂತ ಕೇಳಿ ನಾನು ಸತ್ತಿ ಏನು? ಏನಾಗಲ್ಲ ಸ್ವಾಮಿ. ಎಲ್ಲಕ್ಕಿಂತ ಗ್ರೇಟ್ ಅದಾನಲ್ಲಿ ಅವ, ಎಲ್ಲ ನೋಡ್ತಾ ಇರ್ತಾನ. ಬಹಳ ಜನ ಇದ್ರು ದೇಶಕ್ಕೆ ಆಳ್ಕೆ ಮಾಡಿ ಹೋಗಿದಾರ, ಅವ್ರದೆಲ್ಲ ತಗೋರಿ. ಅವ್ರು ಹ್ಯಾಂಗ್ ಸರ್ವಿಸ್ ಮಾಡಿದಾರ. ಬಿಕಾಸ್ ಯು ಆರ್ ಇನ್ ಪವರ್. A man who is in power must think so many things. ಬರೇ ಒಂದೇ ಲೈನ್ಯಾಗ ದಾರಿ ಅದ್ಮ್ಯಾಗ ಹೋಗಿ ಇದೇ ಮಾಡ್ಬೇಕು ಅದೇ ಮಾಡ್ಬೇಕಂತ ಅಲ್ಲ. ಅದಕ್ಕೆ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಟು Mr. M.B. Patil and Shivanand Patil are all, both of you are very much junior to me. I think 20 years junior to me. I have got every right to tell you. ಯಾಕಂದ್ರೆ ನಿಮ್ಗೆ ಯಾರು ಹೇಳಲಿಲ್ಲ ಸಾಹೇಬ್ರ ಅಂತೇಳಿ ಹಿಂದ್ ಬಾಲ ಬಡದ ಕೇಸಿಂದ ಮುಂದ್ ಬಾಲ ಬೆಳಿತಾರ, ಹಿಂದ ಹುಚ್ಚುಚ್ಚಾರ ಮಾತಾಡ್ತಾರ. ಶಿವಾನಂದ ಪಾಟೀಲ್ ಮಸ್ಟ್ ಟೇಕ್ ದಿ ಇಂಟ್ರೆಸ್ಟ್ ಇನ್ ದ ಸಿಟಿ ಡೆವಲಪ್ಮೆಂಟ್. ಅಡ್ಡಾಡ್ತಾವೆ ನಿಮ್ ಗಾಡಿ ಇಲ್ಲಿ. ಯಾರು ಸತ್ತಾಗ ಮಣ್ಣಿಗೆ ಹೋಗ್ತೀರಿ, ಯಾರು ಲಗ್ನಕ್ಕೆ ಹೋಗ್ತೀರಿ, ಅವಾಗ ನೋಡಲ್ಲ ರೋಡ್ ನೀವು. ಈಗ ಶಿವಾನಂದ ಪಾಟೀಲ್ ಅಂತ ಈಗ ಸತ್ತುದು ಹೋಗುದು ಬಂದ್ ಮಾಡ್ಯಾರ. ಲಗ್ನಕ್ಕೆ ಹೋಗಲ್ಲ ಎಲ್ಲಿ ಹೆಚ್ಚ. ಅವ್ರ ಅಣ್ಣ ಅವ್ರ ತಮ್ಮ ಹೋಗ್ತಾರಿಲ್ಲ, ಅವ್ರು ಕೇಳ್ರಿ ಏನು ಸುತಾರ್ ಹಿಂಗ್ ಹೇಳ್ತಾನಲ್ಲ ಅಂತ. ಒಂದೇ ರೋಡ್ ಸರಿ ಬೇಡ. ನಾಟ್ ಎ ಸಿಂಗಲ್ ರೋಡ್ ಇಸ್ ಅಪ್ರೋಪ್ರಿಯೇಟ್ ಹಿಯರ್ ಟು ರನ್ ದ ವೆಹಿಕಲ್. So bad condition. So Mr. M.B. Patil, you take my words as your elderly brother and don't take it otherwise. I have got every right to tell you. You think of the senior leaders in the party. No doubt you are a very intelligent man. You are running your show with the junior actors who don't know anything politics. Really, it is your style. I don't challenge it. Today is yours. Tomorrow may be others. ಆದ್ರೆ ನಮ್ದು ಇಚ್ಛೆ ಏನಿದೆ ಅಂದ್ರೆ ಯು ಆರ್ ಮ್ಯಾನ್ ಆಫ್, ಯು ಆರ್ ಎ ಡೆವಲಪ್ಮೆಂಟ್ ಓರಿಯೆಂಟೆಡ್ ಮ್ಯಾನ್. ಸೊ ಯು ವರಿ ಅಬೌಟ್ ದಿ ಡೆವಲಪ್ಮೆಂಟ್, ಮೇಕ್ ದಿ ಗುಡ್ ರೋಡ್ಸ್, ಸೆಟ್ ಅನ್ ಎಕ್ಸಾಂಪಲ್. ಈಗ ನಮ್ಮ ಬಿಜಾಪುರ ನಗರ ಅಂದ್ರೆ ಇಡೀ ವರ್ಲ್ಡ್ ಸಿಟಿಜನ್ಸ್ ಬರ್ತಾರೆ ಇಲ್ಲಿ. ಅಮೆರಿಕಾದವರು ಬರ್ತಾರೆ, ಲಂಡನ್ದವರು ಬರ್ತಾರೆ, ಜಪಾನ್ದವರು ಬರ್ತಾರೆ, ಆಸ್ಟ್ರೇಲಿಯಾದವರು ಬರ್ತಾರೆ. ಏನು ವಾಟ್ ದಿ ಇಂಪ್ರೆಷನ್ ದೇ ವಿಲ್ ಕ್ಯಾರಿ ಅಬೌಟ್ ದಿಸ್ ಸಿಟಿ? ದೇರ್ ಇಸ್ ನೋ ಏರ್ಪೋರ್ಟ್, ದೇರ್ ಆರ್ ನೋ ಗುಡ್ ರೋಡ್ಸ್, ನೋ ಟ್ಯಾಕ್ಸೀಸ್. ರಿಕ್ಷಾದಾಗೆ ಅಡ್ಡಾಡಬೇಕು. ಚಲೋ ಇದು ಇಲ್ಲ, ಯಾವುದೂ ಇಲ್ಲ. ಆದಿಶ ನನ್ನ ಕನಸಿನಲ್ಲಿ ಬಂದು ಹೇಳ್ತಾನ, ನಾ ಭಾಳ ಖುಷಿ ಇದೀನಪ್ಪ, ಇನ್ನೂವರೆಗೆ ನಾ ಹ್ಯಾಂಗಿಟ್ಟು ಹೋಗಿದ್ದೆ ಹಾಗೇ ಇದೆ ಇದು ವಿಜಾಪುರ ಅಂತೇಳಿ. ನೋಡ್ರಿ, ನಾಂದ ಏನಪ್ಪಾ ನೀಗಿದ್ರೆ ಹಿಂಗೆ ಇರ್ತಿದ್ದೆ, ನಾ ಇದ್ರೆ ಭಾಳ ಜಪಾನ್ ಜೋಡಿ ನಾ ಕಾಂಪೀಟ್ ಮಾಡ್ತಿದ್ದೆ ಅಂತ ಹೇಳ್ದ. ಅದಕ್ಕೆ M.B. ಪಾಟೀಲ್ ಮೇಲಿನ ಮೇಲೆ ಜಪಾನ್ ಹೋಗ್ತಾ ಇದ್ದಾರೆ. ಅಲ್ಲಿ ಸ್ವಲ್ಪ ಸಿಟಿ ನೋಡಿ ಬಂದು ಇದನ್ನು ಆ ರೀತಿ ಮಾಡ್ಬೇಕಂತೇಳಿ 50 ವರ್ಷದಿಂದ ಒಂದು ಲವ್ ಇನ್ ಟೋಕಿಯೋ ಒಂದು ಪಿಕ್ಚರ್ ಇತ್ತು, ಭಾಳ ಮಂದಿಗೆ ಗೊತ್ತಿಲ್ಲ. ಜಯ್ ಮುಖರ್ಜಿ ಅಂಡ್ ಆಶಾ ಪಾರಿಕ್ ಹೀರೋಯಿನ್. ಆ ಟೈಮ್ನಾಗ ನಾವು ಅಲ್ಲಿ ಜಪಾನ್ದಲ್ಲಿ ಇದು ಏನು ಮೆಟ್ರೋ ಟ್ರೈನ್ಸ್ ಅಡ್ಡಾಡೋದು ನೋಡಿದ್ದೆ ಪಿಕ್ಚರ್ದಾಗ. ತಾವು ನೋಡಿ ಅವಾಗ ಇದ್ವು ಅಲ್ಲಿ ಮೆಟ್ರೋ ಟ್ರೈನ್ಸ್. ಇವತ್ತಿಗೂ ನಮ್ಗೆ ಏನಾದ್ರು ಆ ಅವಕಾಶ ಬಂದಿಲ್ಲ.
ಯಾಕಂದ್ರೆ ಟಾಟಾ ಬಿರ್ಲಾ ನಮ್ಮ ರಾಜ್ಯ ದೇಶನ ಹಾಳು ಮಾಡಿದ್ರು. ಬೇರೆಯವ್ರಿಗೆ ಇಲ್ಲಿ ಅಲ ಮಾಡ್ಲಿಕ್ಕೆ ಕೊಡ್ಲಿಲ್ಲ ವೆಹಿಕಲ್ಸ್ ವಗೇರೆ ನಿಲ್ಲಿಸ್ಲಿಕ್ಕೆ. ಅವ ಒಂದು ಎಂಬಾಸಿಡರ್ ಹಿಡ್ಕೊಂಡ, ಇವ ಏನೈತಿ ಫ್ಯಾಟ್ ಗಾಡಿ ಹಿಡ್ಕೊಂಡಿವ ಬಜಾಜ್. ಸೊ ಮೈ ರಿಕ್ವೆಸ್ಟ್ ಈಸ್ ಟು ಟೇಕ್ ಕೇರ್ ಆಫ್ ದಿ ಸಿಟಿ and try to improve it. Thank you. Sorry for any words which have gone against you, Mr. M.B. Patil and Mr. Shivanand Patil. Thank you all.